ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ಕಡೆ ಡಿಕೆ ವಿರುದ್ಧ ಗುಡುಗು ಸಿಡಿಲು, ರಾಜ್ಯ ಕಾಂಗ್ರೆಸ್ನಲ್ಲಿ ಗುಡುಗು ಸಿಡಿಲು ಅನ್ನೋ ಮಟ್ಟಿಗೆ ಸತೀಶ್ ಜಾರಕಿಹೊಳಿ ಅವರು ಉಗ್ರ ಸ್ವರೂಪ ತಾಳಿದ್ದಾರೆ. ನೇರ ಮೊದಲ ಬಾರಿಗೆ ಅವರು ನೇರ ಎಲ್ಲವನ್ನ ಹೊರಗಡೆ ಹಾಕಿರೋದು ಮತ್ತು ಕೆಪಿಸಿಸಿ ಅಧ್ಯಕ್ಷನಾಗಲೇಬೇಕು ಅಂತ ಪಣ ತೊಟ್ಟು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ಇರೋ ಹೊತ್ತಲ್ಲೇ ಹೈಕಮಾಂಡ್ಗೆ ಸೆಡ್ ಹೊಡೆದು ಎಚ್ಚರಿಕೆ ಸಂದೇಶ ಕೊಟ್ಟಿರೋದನ್ನು ನೋಡ್ತಿದ್ದೀವಿ. ಒಂದು ಅವರೇ ಪರ್ಮನೆಂಟ್ ಅನ್ನೋ ರೀತಿಯಲ್ಲಿ ಅನೌನ್ಸ್ ಮಾಡಿ, ಇಲ್ಲ ಅಂದರೆ ಹೊಸಬರು ಯಾರು ಅನ್ನೋದನ್ನು ನೇಮಕ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಅಂತೂ ಆಗಲೇಬೇಕು. ಇದು ಹೈಕಮಾಂಡೇ ಕೊಟ್ಟಿದ್ದ ಮಾತು. ಲೋಕಸಭೆಯ ಬಳಿಕ ಚೇಂಜ್ ಆಗುತ್ತೆ ಅನ್ನೋದನ್ನೆಲ್ಲ ಹೇಳುವ ಮೂಲಕ. ಆದರೆ ಡೆಲ್ಲಿಯಲ್ಲಿರುವಂಥ ಡಿಕೆ ಶಿವಕುಮಾರ್ ಈಗ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಕ್ಯಾಂಪ್ಗೆ ದೊಡ್ಡ ಶಾಕನ್ನೇ ಕೊಡ್ತಾ ಇದ್ದಾರೆ. ಏನದು ಹಾಗಾದರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಏನಿದು 33 ತಿಂಗಳುಗಳ ಸೀಕ್ರೆಟ್ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ತಾನು ನ್ಯಾಷನಲ್ ಸುದ್ದಿ ಮೀಡಿಯಾಗೆ ಇಂಟರ್ವ್ಯೂ ಕೊಟ್ಟ ಮೇಲೆ ಏನಾಗಬಹುದು ಅನ್ನೋದನ್ನು ಊಹೆ ಮಾಡದೇ ಇರ್ತಾರ. ನನ್ನ ಸರ್ದಿ ಬಂದಿದೆ, ವೇಟಿಂಗ್ ಲಿಸ್ಟಲ್ಲಿ ಇಲ್ಲ, ಒಪ್ಪಂದ ಆಗಿದೆ ಅನ್ನೋ ಮಾತಾಡಿ ಇಲ್ಲಿ ಕಿಡಿ ಹೊತ್ಕೊಳ್ತು. ಅದರ ಎಫೆಕ್ಟ್ ಎಷ್ಟೆಲ್ಲ ಆಯಿತು ಅನ್ನೋದನ್ನು ನೋಡಿತೀವಿ. ಹೈಕಮಾಂಡ್ ಬಂದು ಕಿವಿ ಹಿಂಡಬೇಕಾಯ್ತು, ಕಿವಿ ಹಿಂಡಿದ್ರು ಡೋಂಟ್ ಕೇರ್ ಅಂತ ಮುಂದುವರಿತಿದೆ. ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಈಗ ಇದೆಲ್ಲ ಗೊತ್ತಿರೋದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾಗುತ್ತೆ, ಏನು ಮಾತಾಡ್ತಾರೆ ಅಂತ. ಉದ್ದೇಶಪೂರ್ವಕವಾಗಿಯೇ ಡಿ ಕೆ ಶಿವಕುಮಾರ್ ಈ ರೀತಿಯ ಮಾತುಗಳನ್ನು ಆಡಿದ್ದಾರೆ ಅನ್ನೋದು ಚರ್ಚೆ ಆಗ್ತಿರೋದು. ಸೆಷನ್ನಲ್ಲಿ ಆಡಿದ ಮಾತಿರಬಹುದು ಮತ್ತು ಇಂಟರ್ವ್ಯೂನಲ್ಲಿ ಕೊಟ್ಟಂಥ ಹೇಳಿಕೆ ಇರಬಹುದು. ಯಾಕೆ ಅಂತ ಕೇಳಿದ್ರೆ, ಕೈಪಾಳ್ಯದಿಂದನೇ ಸಿಡಿದಿರುವಂಥ ಮಾಹಿತಿ ಇದು. ಮೂಲಗಳ ಸುದ್ದಿ ಸದ್ದು ಮಾಡ್ತಿದೆ. ಈ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಒಂದಂತೂ ಅವರ ಆಪ್ತ ಬಳಗಕ್ಕೆ ಖಚಿತಪಡಿಸಿದ್ದಾರಂತೆ, 33 ತಿಂಗಳಾದ್ಮೇಲೆ ನಾನು CM ಆಗೇ ಆಗ್ತೀನಿ, ಡೌಟೇ ಇಲ್ಲ ಅಂತ. ಅದಕ್ಕಿಂತ ಮುಂಚೆನೇ ಪಡಿಬೇಕು ಅನ್ನೋ ಪ್ರಯತ್ನನೋ ಅಥವಾ ಈಗಲಿಂದ ಶುರು ಮಾಡಿದ್ರೆ ಆಗ ಕೊನೆ ಪಕ್ಷ ಆಗ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನುವಂಥ ಲೆಕ್ಕವೋ ಪೂರ್ವ ತಯಾರಿಯೋ ಗೊತ್ತಿಲ್ಲ. 33 ತಿಂಗಳ ತನಕ ಮಾತ್ರ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ ಅನ್ನುವ ವಿಚಾರ ಈಗ ಕೈಪಾಳ್ಯದಲ್ಲಿ ಇದ್ದಕ್ಕಿದ್ದಂತೆ ಜೋರು ಚರ್ಚೆಯಾಗೋಕೆ ಶುರುವಾಗಿದೆ. ಹಾಗಾದರೆ 33 ತಿಂಗಳಾದ ಮೇಲೆ ಶತಾಯಗತಾಯ ಸಿದ್ದರಾಮಯ್ಯನವರು ಡಿ ಕೆಗೆ ಕುರ್ಚಿ ಬಿಟ್ಕೊಡ್ಲೇಬೇಕಾ? ಅದು ಈಗ ಸಿಡಿದೇಳುವಂತೆ ಮಾಡಿದ್ಯಾ ಸಿದ್ದು ಬಣವನ್ನ? ಆಗೇನೋ ಆರಂಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಬಿಡಿಸ್ಕೊಡ್ಬೇಕಿತ್ತು, ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟು ಒಪ್ಕೊಂಡಿರ್ತಾರೆ. ಆದರೆ ಈಗ ಆ ದಿನ ಹತ್ರ ಬರ್ತಾ ಇದ್ದ ಹಾಗೆ, ಮುಹೂರ್ತ ಹತ್ರ ಬರ್ತಾ ಇದ್ದ ಹಾಗೆ ಅದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಿರಲ್ಲ. ಹಾಗಾಗಿ ಸಿಡಿದೆದ್ದಿರೋದ ಇಂತಹ ಚರ್ಚೆಗಳಿಗೆ ಅವಕಾಶ ಆಗಿರೋದು 33 ತಿಂಗಳು ಅಂದರೆ 2.25 ವರ್ಷ ಆಗತ್ತೆ. ಅಲ್ಲಿಗೆ ಇನ್ನೊಂದು ವರ್ಷ ಸಿದ್ದರಾಮಯ್ಯನವ್ರು ಹೆಚ್ಚಂದರೆ ಇನ್ನೊಂದು ವರ್ಷ ಇರಬಹುದು. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡಬೇಕು ಅಂತನ ರಾಜಣ್ಣವ್ರು ಹೇಳಿದ್ರಲ್ಲ. ಬರೀ 2 ವರ್ಷಕ್ಕೆ ಯಾಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೀರಾ? 28ರ ಬಳಿಕ ನಿಮ್ಮ ನೇತೃತ್ವದಲ್ಲಿ ಅಧಿಕಾರಕ್ಕೆ ತಂದು ನೀವೇ CM ಹಾಕ್ಕೊಳ್ಳಿ ಅನ್ನೋ ರೀತಿಯಲ್ಲಿ ರಾಜಣ್ಣವರು 2 ವರ್ಷದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅದೇ ವಿಷಯ ಈಗ 33 ತಿಂಗಳಿಗೆ ಡಿ ಕೆ ಕುರ್ಚಿ ಏರಲಿದ್ದಾರೆ ಅನ್ನುವಂಥ ಸುದ್ದಿ ಸದ್ದು ಮಾಡ್ತಾ ಇದೆ. ಮತ್ತು ಇದನ್ನ ಹೈಕಮಾಂಡ್ಗೆ ನೆನಪಿಸುವ ಕೆಲಸವನ್ನ ಮಾಡಿದ್ದಾರೆ ಡಿ ಕೆ. ಸಿದ್ದರಾಮಯ್ಯನವ್ರಿಗಿಂತ ಮುಂಚೆನೇ ಡೆಲ್ಲಿಗೆ ಹಾರಿದ್ರು. ನೆನೆ ಇಲ್ಲಿ CLP ಮೀಟಿಂಗ್ ಆಯಿತು. CLP ಮೀಟಿಂಗಲ್ಲೂ ಕೂಡ ಜಟಾಪಟಿ ಆಯಿತು. ಡಿ ಕೆ ವರ್ಸಸ್ ಸತೀಶ್ ಜಾರಕಿಹೊಳಿ ಅವರು ನೆಕ್ಸ್ಟ್ ಲೆವೆಲ್ಗೆ ಈಗ ಏರುವ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ, ಅಧ್ಯಕ್ಷರಾಗಲೇಬೇಕು ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಡಿ ಕೆ ಹೇಳಿದ್ದೇನು, ಅಂತಿಮ ಸಂದೇಶ ಕೊಟ್ಟಿದ್ದಾರೆ ಅನ್ನುವ ಸುದ್ದಿ ಡೆಲ್ಲಿಯಿಂದ ಬರ್ತಿದೆ. ಸಿದ್ದರಾಮಯ್ಯನವರು ಆಮೇಲೆ ಹೋದ್ರು. ಡಿ ಕೆ ಶಿವಕುಮಾರ್ ಅವರು ಮೊದಲೇ ಹೋಗಿ ನೈಟ್ ಮೀಟಿಂಗ್ ನಡೆಯುತ್ತೆ. ಗಂಟೆಗಟ್ಟಲೆ ಖರ್ಗೆ ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಬಹಳ ಸವಿಸ್ತಾರವಾಗಿ ಮಾತುಕತೆ ನಡೆಸಿದ್ದಾರೆ. ಮತ್ತು ಅದರಲ್ಲಿ KPCC ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡೋದು ಯಾವಾಗ, CM ಕುರ್ಚಿ ಹತ್ತಿರವಾದಾಗ ಮಾತ್ರ ಅನ್ನೋದನ್ನು ಖಚಿತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗ ಅವರು KPCC ಅಧ್ಯಕ್ಷ ಸ್ಥಾನದಿಂದ ಇಳಿದ್ರೆ ಒಬ್ಬ ಸಾಮಾನ್ಯ ಮಂತ್ರಿ, ಅವರು ಡೆಲ್ಲಿಗೂ ಓಡಾಡೋಕ್ಕಾಗಲ್ಲ. ಅಲ್ಲಿ ಆಮ್ ಆದ್ಮಿ ಪಕ್ಷದ ವಿರುದ್ಧ ತೊಡೆ ತಟ್ಟಿ ಗ್ಯಾರಂಟಿ ಘೋಷಣೆ ಮಾಡಿ ಬಂದ್ರಲ್ಲ ಡೆಲ್ಲಿ ಎಲೆಕ್ಷನ್ನಲ್ಲಿ, ಆ ರೀತಿಯೆಲ್ಲ ಹೋಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕಾಗಲ್ಲ. ಹೈಕಮಾಂಡ್ ನಾಯಕರನ್ನ ಪದೇ ಭೇಟಿ ಆಗ್ತಿರೋಕ್ಕಾಗಲ್ಲ. CMಗೆ ಈಗ ಈಕ್ವಲ್ ಆಗಿ DCM ಕಾಣಿಸ್ತಿರೋದಕ್ಕೆ ಕಾರಣ ಅವರು KPCC ಅಧ್ಯಕ್ಷರು ಅನ್ನೋ ಪ್ರಮುಖ ವಿಚಾರದಿಂದಾಗಿ
CMಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಕೆಲವೊಮ್ಮೆ DK ಶಿವಕುಮಾರ್ ಅವರ ನಿರ್ಧಾರಗಳು ಎಲ್ಲ ಸದ್ದು ಮಾಡ್ತಿದೆಯಲ್ಲ, ಇದೆಲ್ಲ ಹೆಂಗಾಗ್ತಾ ಇದೆ? ಪಕ್ಷದ ಅಧ್ಯಕ್ಷ ಅನ್ನುವಂಥ ಒಂದು ದೊಡ್ಡ ಬಲ ಇದೆ. ಈಗ ಅದು ಒಂದು ಮಿಸ್ ಆಗಿಬಿಟ್ರೆ DK ಶಿವಕುಮಾರ್ ಅಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿದ್ಬಿಟ್ರೆ ಕಳೆದು ಹೋಗ್ಬಿಡ್ತಾರೆ DK ಅನ್ನೋದು ಸಿದ್ದು ಬಣದ ಲೆಕ್ಕಾಚಾರ. ನಾವಲ್ಲೇ ಕೇಳಿದ್ವಿ, ನನಗೂ ಟೈಮ್ ಕೊಡಿ, ಭಾಳಷ್ಟು ಜನ ಮಾತಾಡೋರಿದ್ದಾರೆ ಕೇಳಿದ್ವಿ. ಅವ್ರು ಕೊಟ್ಟಿದ್ರು, ಒಂದು 5-6 ಜನ ಭೇಟಿಯಾಗಿದ್ರು. ಎಲ್ಲರೂ ನಾನು ಭೇಟಿಯಾಗಿದ್ದೆ ಅಷ್ಟೇ ರೀ. ಇದೆ ಎಲ್ಲರದು ಇದೆ. ನಮ್ಮಲ್ಲಿ ಚುನಾವಣೆ ಆದ್ಮ್ಯಾಗ ಪಾರ್ಲಿಮೆಂಟ್ ಆದಮೇಲೆ ಬಿಟ್ಟು ಕೊಡಬೇಕಂತ ಒಂದು ನೋಟ್ ಕೂಡ ಇದೆ, ರೆಸೊಲ್ಯೂಷನ್ ಆಗಿದೆ. KC ವೇಣುಗೋಪಾಲ್ ಅವ್ರ ನೋಟ ಇದೆ, ರೈಟಿಂಗ್ನಲ್ಲಿದೆ. ಅದು ಆಫ್ಟರ್ MP ಎಲೆಕ್ಷನ್ ಆದ್ಮ್ಯಾಗ ಅಂತ. ಸೊ ಆದಷ್ಟು ನೀವು ಅದನ್ನು ಬರೆದ ಮ್ಯಾಗೆ ಇಲ್ಲ ಇದ್ದಾರ ಇಲ್ಲ ಇವರ ಥರ ಒಂದು ಹೇಳಿ ಕ್ಲೋಸ್ ಆಗುತ್ತೆ. ಇಲ್ಲ ಯಾರಿಗಾರ ಮಾಡ್ತಿದ್ರೆ ಯಾರನ್ನೆಲ್ಲ ಕೂಡಿಸಿ ಚರ್ಚೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಮಾಡಿ ಅನ್ನೋದು ನಮ್ಮ ಸಲಹೆ ಅಷ್ಟೇ. ಇಳಿಸ್ಬೇಕು ಅನ್ನೋದಕ್ಕಿಂತ ಲೋಕಸಭೆ ಬಳಿಕ ಇಳಿಸಲಾಗತ್ತೆ ಅನ್ನುವಂಥ ವಿಚಾರವನ್ನು ಹೈಕಮಾಂಡೇ ರಾಜ್ಯ ಕಾಂಗ್ರೆಸ್ಸಿಗರಿಗೆ ಹೇಳಿತ್ತು. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಸಮಯ ಮುಗಿದಿದೆ ಅಂತ ನೆನಪಿಸ್ತಿರೋದು. ಆದರೆ DK ಹೇಳ್ತಿರೋದು ಇಷ್ಟೇ, ನನಗೂ ನೀವು ಮಾತು ಕೊಟ್ಟಿದ್ರಿ ನೆನಪಿಸಿಕೊಳ್ಳಿ. ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೂ ಒಂದು ಮಾತು ಹೇಳಿತ್ತು, ಮುಖ್ಯಮಂತ್ರಿ ಆಗೋ ಆರಂಭದಲ್ಲಿ ನಾವೇನು ತೀರ್ಮಾನ ತಗೊಳ್ತೀವೋ ಬದ್ಧರಾಗಿರಬೇಕು ನೀವು ಅಂತ. ಸೊ DK ಶಿವಕುಮಾರ್ ಅವ್ರಿಗೆ ಅದನ್ನು ಇನ್ನಷ್ಟು ವಿಸ್ತೃತವಾಗಿ ಬಿಡಿಸಿ ಹೇಳಿರಬಹುದು, ನಾವು ನಿರ್ಧಾರ ತಗೊಳ್ತೀವಿ, ಇಂಥ ಸಮಯಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಆ ವಿಷಯವನ್ನು ಖಚಿತಪಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರಂತೆ DK. ನೀವು ಎರಡರೊಳಗೊಂದು ತೀರ್ಮಾನ ಮಾಡಿ, KPCC ಅಧ್ಯಕ್ಷ ಕುರ್ಚಿ ವಿಚಾರದಲ್ಲಿ ಯಾರೂ ತಲೆ ಹಾಕಬಾರ್ದು, ನಾನು ಸೈಲೆಂಟ್ ಆಗಿರ್ತೀನಿ. ಆಗ ಎಲ್ಲಿ ತನಕ ಒಪ್ಪಂದ ಆಗಿದೆ ಆ ಮುಹೂರ್ತ ಬರೋ ತನಕನೂ ನಾನು ಆರಾಮಾಗಿ ಕಾಯೋದಕ್ಕೆ ರೆಡಿ ಇದ್ದೀನಿ. ಆದರೆ ಪದೇ ಪದೇ ಕಾಲೆಳೆಯೋ ಪ್ರಯತ್ನ ಆಗ್ತಿದೆ, ನಾನು ಸುಮ್ಮನಿರಲ್ಲ ಅನ್ನೋ ರೀತಿಯ ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸಿದ್ದಾರೆ DK ಅಂತ ಹೇಳಲಾಗ್ತಾ ಇದೆ. ಸೊ ನಾನು KPCC ಅಧ್ಯಕ್ಷ ಕುರ್ಚಿ ಬಿಡೋದು CM ಆಗೋವಾಗ ಮಾತ್ರ ಅನ್ನೋದು ಅವರ ಲೆಕ್ಕಾಚಾರ. ಮೊನ್ನೆ DK ಸುರೇಶ್ ಅವ್ರು ಹೇಳಿದ್ರಲ್ಲ, ಅಧ್ಯಕ್ಷರು ಯಾರಾಗಬೇಕು? ಸಿದ್ದರಾಮಯ್ಯನವರೇ ಅಧ್ಯಕ್ಷರಾಗಲಿ. ಸಿದ್ದರಾಮಯ್ಯನವರೇ ಅಧ್ಯಕ್ಷರಾಗಲಿ ಅಂದರೆ ಅದರ ಅರ್ಥ ಏನು ಗೊತ್ತಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಯಿತು. ಸಿದ್ದರಾಮಯ್ಯನವರು ಅಧ್ಯಕ್ಷರಾಗಬೇಕು ಅಂದರೆ ಆ ಕುರ್ಚಿ ಬಿಟ್ಟು ಬರಲಿ ಅಂತಾನೋ ಏನೋ, ಒಟ್ಟಿನಲ್ಲಿ ಬೇರೆಯವ್ರು ಯಾರಾದರೂ ಆಗಲಿ ಅನ್ನೋ ರೀತಿ ಅವ್ರು ಹೇಳಿದ್ದು ಬೇರೆ ರೀತಿಯೂ ಸೌಂಡ್ ಆಯಿತು. ಈಗ DK ಡೆಲ್ಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ತನ್ನ ಫೈನಲ್ ಮೆಸೇಜನ್ನು ಕೊಟ್ಟಿದ್ದಾರೆ. ಈಗ ಏಕಾಂಗಿ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ಏಕಾಂಗಿ ಆಗಿಬಿಟ್ಟಿದ್ದಾರೆ. KPCC ಅಧ್ಯಕ್ಷ ಕುರ್ಚಿ ಹೋದರೆ 1-2-3 ಜನ ಶಾಸಕರನ್ನ ಜೊತೆಗೆ ಇಟ್ಕೊಂಡು ಓಡಾಡೋದು ಬಿಟ್ಟರೆ ಇನ್ನೇನು ಪವರ್ ಉಳ್ಕೊಳ್ಳಲ್ಲ. ಸೊ ನಿರ್ಧಾರ ಮಾಡಿಬಿಟ್ಟಿದ್ದಾರೆ DK, ನಾನು ಈ ಕುರ್ಚಿ ಬಿಡಲ್ಲ CM ಕುರ್ಚಿ ಸಿಗೋ ತನಕ ಅಂತ. ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಸಿಡ್ದೆದ್ದಿರೋದು, ನಮಗೆ ಫುಲ್ ಟೈಮ್ ಅಧ್ಯಕ್ಷರು ಬೇಕು, ಪಕ್ಷದ ಚಟುವಟಿಕೆಗಳು ಡಲ್ ಆಗಿವೆ, ಸಮುದಾಯದ ಬಲ, ಕಿತ್ತೂರು ಕರ್ನಾಟಕ ಉತ್ತರ ಕರ್ನಾಟಕ ಅನ್ನೋ ಫ್ಯಾಕ್ಟರು ಎಲ್ಲವೂ ಕೂಡ ಮ್ಯಾಚ್ ಆಗುತ್ತೆ, ಎಲ್ಲ ಮಾನದಂಡಗಳು ಕೂಡ ಸರಿ ಹೊಂದತ್ವೆ. ಹಾಗಾಗಿ ಅವಕಾಶ ಮಾಡಿಕೊಡಿ ಅಂತ ಸುರ್ಜೇವಾಲಾ ಅವರ ಎದುರು ಮಂಡಿಸಿ ಬಂದಿದ್ದಾರೆ. ಎಲ್ಲ ವಿಚಾರಗಳನ್ನಿಟ್ಟು ದೂರುಗಳನ್ನಿಟ್ಟು ಬಂದಿದ್ದಾರೆ. ಈಗ ಈ ಮಾರ್ಚ್ ಅಧಿವೇಶನದ ಒಳಗಡೆಯೇ ಬದಲಾವಣೆ ಆಗಲಿ ಅನ್ನೋದು ಸತೀಶ್ ಜಾರಕಿಹೊಳಿ ಸಿದ್ದು ಕ್ಯಾಂಪ್ ಬಯಸ್ತಿರೋದು. ಆದರೆ ಅದು ಸಾಧ್ಯವೇ ಇಲ್ಲ ಅನ್ನುವ ಸಂದೇಶವನ್ನು ಸೀಕ್ರೆಟ್ ಮೀಟಿಂಗ್ ಮೂಲಕ DK ಡೆಲ್ಲಿಯಿಂದಲೇ ರವಾನಿಸಿದ್ದಾರೆ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.